ಒಂದ್ ಹೊಸ ಟ್ರಕ್ EMI ಅಲ್ಲಿ ತಗೊಂಡು ಲೋನ್ ತಗೊಂಡು ಇದಕ್ಕೆ ಇಂಟ್ರೆಸ್ಟ್ ಕಟ್ಟಿ ಪ್ರಾಫಿಟ್ ಪಡೆಯೋಕೆ ಈಸಿನಾ ಅಂತ ಕೇಳಿದ್ರೆ ಇಲ್ಲ. ಆದ್ರೆ ಹೊಸದಾಗಿ ತಗೊಳ್ಳೋರು ಸೆಕೆಂಡ್ ಹ್ಯಾಂಡ್ ಟ್ರಕ್ ನ ತಗೊಂಡು ಓಡಿಸಬಹುದು. ಯಾಕಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಲಾಜಿಕ್ಸ್ ಬೈ FR18 ಇಂದ ನಿಮಗೆ ಸುಸ್ವಾಗತ. ಸ್ಮಾಲ್ ಫ್ಲೀಟ್ ಓನರ್ಸ್ ಯೂಸ್ ಟ್ರಕ್ ನ ತಗೊಂಡು ಹಣನ ಸೇವ್ ಮಾಡಬಹುದು ಮತ್ತೆ ಅವ್ರ ಬಿಸ್ನೆಸ್ ನ ಗ್ರೋ ಮಾಡಬಹುದು. ಹೊಸ ಟ್ರಕ್ ಇಂದ ಟ್ಯಾಕ್ಸ್ ಬ್ರೇಕ್ ಬೆನಿಫಿಟ್ಸ್ ತಗೋತಿದ್ದಾರೆ ಲಾರ್ಜ್ ಫ್ಲೀಟ್ ಓನರ್ಸ್. ಅವರು ಅಫೋರ್ಡಬಲ್ ಸೆಕೆಂಡ್ ಹ್ಯಾಂಡ್ ಆಪ್ಷನ್ ಅಡ್ವಾಂಟೇಜಸ್ ನ ತಗೋಬಹುದು ಮತ್ತೆ ಅವ್ರಿಗೋಸ್ಕರ ಕಾಸ್ಟ್ ಎಫಿಷಿಯನ್ಸಿ ಮಾಡ್ಕೋಬಹುದು. ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ಬನ್ನಿ. ITC ಮತ್ತೆ ಡಿಪ್ರಿಸಿಯೇಷನ್ ಇಂದ ಲಾರ್ಜ್ ಫ್ಲೀಟ್ ಓನರ್ಸ್ ಹೇಗೆ ಬೆನಿಫಿಟ್ಸ್ ತಗೋತಿದ್ದಾರೆ ಅಂತ. ಲಾರ್ಜ್ ಫ್ಲೀಟ್ ಓನರ್ಸ್ ಹೊಸ ಟ್ರಕ್ ನ ತಗೋತಾರೆ ಅಂಡರ್ FCM ಮತ್ತೆ ITC ಅಲ್ಲಿ 28% GST ಕ್ಲೈಮ್ ಮಾಡ್ತಾರೆ. ಅವರು 12% GST ಚಾರ್ಜ್ ಮಾಡ್ತಾರೆ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಮೇಲೆ ಮತ್ತೆ ತಿರ್ಗಾ 28% ಹಾಕ್ತಾರೆ ಹೊಸ ಟ್ರಕ್ ತಗೊಂಡಿದ್ದಕ್ಕೆ. ಇದರಿಂದ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಫಿಷಿಯನ್ಸಿ ರೆಡ್ಯೂಸ್ ಆಗುತ್ತೆ. ಅವರು ಪ್ರಾಫಿಟ್ ನ ಅರ್ನ್ ಮಾಡ್ತಿದ್ರು. ಡಿಪ್ರಿಸಿಯೇಷನ್ ಹೆಲ್ಪ್ ಮಾಡುತ್ತೆ ಟ್ಯಾಕ್ಸಬಲ್ ಇನ್ಕಮ್ ನ ರೆಡ್ಯೂಸ್ ಮಾಡೋಕೆ. 5 ವರ್ಷ ಆದ್ಮೇಲೆ ಅವರು ಹಳೆ ಟ್ರಕ್ ಮೇಲೆ ಫುಲ್ ಆಗಿ ಡಿಪ್ರಿಸಿಯೇಷನ್ ಕ್ಲೈಮ್ ಮಾಡ್ತಾರೆ ಮತ್ತೆ ಹೊಸ ಟ್ರಕ್ ತಗೋತಾರೆ. ಇದೇ ರೀತಿ ಸೈಕಲ್ ನ ಫಾಲೋ ಮಾಡ್ತಾರೆ ಟ್ಯಾಕ್ಸ್ ಬೆನಿಫಿಟ್ಸ್ ನ ತಗೊಳ್ಳೋಕೆ. ಸ್ಮಾಲ್ ಫ್ಲೀಟ್ ಓನರ್ಸ್ ಗೆ ಯಾಕೆ ಯೂಸ್ ಟ್ರಕ್ ಸ್ಮಾರ್ಟ್? 4-5 ವರ್ಷ ಹಳೆ ಟ್ರಕ್ ನ ಲಾರ್ಜ್ ಫ್ಲೀಟ್ ಓನರ್ಸ್ ಸೇಲ್ ಮಾಡಿದ್ರೆ ಇದೊಂದು ಒಳ್ಳೆ ಆಪರ್ಚುನಿಟಿ ಆಗುತ್ತೆ ಈ ಇಂಡಸ್ಟ್ರಿಯಲ್ಲಿ ಹೊಸದಾಗಿ ಬರೋರ್ಗೆ. ಕಾಸ್ಟ್ ಎಫಿಷಿಯಂಟ್ ಸೆಕೆಂಡ್ ಹ್ಯಾಂಡ್ ಟ್ರಕ್ ಸಿಗ್ನಿಫಿಕೆಂಟ್ ಆಗಿ ಲೋ ಪ್ರೈಸ್ ಗೆ ಬರುತ್ತೆ. ಬಲ್ಕ್ ಪರ್ಚೇಸ್ ಅಡ್ವಾಂಟೇಜಸ್ ಟೈಮಿಂಗ್ ಗೆ ಕೀ ಆಗಿದೆ ಮತ್ತೆ ಲಾರ್ಜ್ ಫ್ಲೀಟ್ ಓನರ್ಸ್ ಅವ್ರ ಟ್ರಕ್ ನ ಸೇಲ್ ಮಾಡಿದ್ರೆ ನಿಮ್ಗೊಂದು ಗ್ರೇಟ್ ಡೀಲ್ ಸಿಗುತ್ತೆ. ಮತ್ತೆ ಫೈನಾನ್ಷಿಯಲ್ ನಿಮ್ ಟ್ರಕ್ ನ ಚೇಸ್ ಮಾಡಿದಾಗ ನೀವು ಬಾರ್ಗೇನಿಂಗ್ ಮಾಡಿ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ತಗೋಬಹುದು. ಇದು ನಿಮ್ಗೆ ಹೆಲ್ಪ್ ಮಾಡುತ್ತೆ ಟ್ರಕ್ ನ ಕಮ್ಮಿ ಬೆಲೆ ತಗೊಳಕ್ಕೆ. ಮತ್ತೆ ಕರೆಂಟ್ ಮಾರ್ಕೆಟ್ ಕೂಡ ಟೈಟ್ ಆಗಿದೆ. ನೆಗೋಶಿಯೇಟಿಂಗ್ ಇಂದ ಬೆಟರ್ ಡೀಲ್ ಪಡೆಯಬಹುದು. ಈಗ ಪ್ರಶ್ನೆ ಏನಂದ್ರೆ ಯೂಸ್ ಟ್ರಕ್ ನ ಬೆಟರ್ ಪ್ರೈಸ್ ಅಲ್ಲಿ ಎಲ್ಲಿ ತಗೊಳ್ಳೋದು ಅಂತ. ನೀವು ಅಥರೈಸ್ಡ್ ಏಜೆನ್ಸಿನ ಚೂಸ್ ಮಾಡಬಹುದು. ಡೀಲರ್ಸ್ ಎಲ್ಲ ಎಕ್ಸ್ಪರ್ಟ್ ಆಗಿರ್ತಾರೆ ಚೇಸ್ ಟ್ರಕ್ ಡೀಲಿಂಗ್ ಅಲ್ಲಿ. ಫಿನಾನ್ಸ್ ಕಂಪನಿ ಉದಾಹರಣೆಗೆ ಶ್ರೀರಾಮ್ ಫಿನಾನ್ಸ್ ಅವರು ಚೇಸ್ ಟ್ರಕ್ ಎಲ್ಲ ಅನ್ಪೇಯ್ಡ್ ಲೋನ್ ಟ್ರಕ್ ನ ತುಂಬಾ ಕಮ್ಮಿ ಬೆಲೆಯಲ್ಲಿ ಸೇಲ್ ಮಾಡ್ತಿದ್ದಾರೆ. ಅವ್ರ ಜೊತೆ ನೀವು ಕನೆಕ್ಟೆಡ್ ಆಗಿರ್ಬೋದು ಬೆಟರ್ ಡೀಲ್ ಗೋಸ್ಕರ. ನೀವು ಒಂದ್ ವಿಷಯ ಯಾವಾಗ್ಲೂ ಚೆಕ್ ಮಾಡ್ಬೇಕು ಟ್ರಕ್ ಕಂಡೀಷನ್ ಮತ್ತೆ ಎಲ್ಲಾ ಮೆಕ್ಯಾನಿಸಮ್. ಯಾಕಂದ್ರೆ ಟ್ರಕ್ ತಗೊಂಡಾದ್ಮೇಲೆ ನೀವ್ ಹೇಳ್ಬಾರ್ದು ರಿಪೇರ್ ಮತ್ತೆ ಪ್ರಾಬ್ಲಮ್ ಇದೆ ಅಂತ. ಲೋನ್ EMI ಪ್ರೆಷರ್ ಮತ್ತೆ ಫಾಸ್ಟರ್ ಪ್ರಾಫಿಟ್ 4-5 ವರ್ಷ ಹಳೆ ಟ್ರಕ್ ಇದು ಗುಡ್ ಕಂಡೀಷನ್ ಟ್ರಕ್ ಮತ್ತೆ ಇದು ತುಂಬಾ ಕಮ್ಮಿ EMI ಕಾಸ್ಟ್ ರೇಟ್ ಬರುತ್ತೆ ಹೊಸದಕ್ಕಿಂತ. ನಿಮಗೊಂದು ಆಪ್ಷನ್ ಇದೆ 5-6 ವರ್ಷದ ಲೋನ್ ನ 2-3 ವರ್ಷದಲ್ಲಿ ಲೋನ್ ನ ಕ್ಲೋಸ್ ಮಾಡಬಹುದು. ಸೆಕೆಂಡ್ ಹ್ಯಾಂಡ್ ಟ್ರಕ್ ಅಲ್ಲಿ EMI ಎಲ್ಲ ಕ್ಲಿಯರ್ ಆದ್ಮೇಲೆ ಎಲ್ಲಾ ಪ್ರಾಫಿಟ್ ನಿಮ್ಗೇನೆ. ಲಾಸ್ಟ್ ಇಂಪಾರ್ಟೆಂಟ್ ಆಗಿರೋ ವಿಷಯ ಅಂದ್ರೆ ಮಾರ್ಕೆಟ್ ಡಿಮ್ಯಾಂಡ್ ಅಲ್ಲಿರೋ ಟ್ರಕ್ ನ ತಗೊಳ್ಳಿ. ಹೈ ಡಿಮ್ಯಾಂಡೆಡ್ ಟ್ರಕ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಬೆಟರ್ ಅರ್ನಿಂಗ್ ಮಾಡಬಹುದು. ಉದಾಹರಣೆಗೆ 32 ಫೀಟ್ ಮಲ್ಟಿ ಎಕ್ಸೆಲ್ ಟ್ರಕ್ ಡಿಮ್ಯಾಂಡ್ ಅಲ್ಲಿ ಇದ್ರೆ ಸ್ಮಾರ್ಟ್ ಆಗಿ ಅದನ್ನ ತಗೊಳ್ಳೋದು. ಈಗ ಡಿಮ್ಯಾಂಡ್ ಕಮ್ಮಿ ಅಂದ್ರೆ ಆ ಟ್ರಕ್ ನ ಅವಾಯ್ಡ್ ಮಾಡೋದು ಮತ್ತೆ ಬೆಟರ್ ಆಪ್ಷನ್ ಅಂದ್ರೆ ಹೈ ಡಿಮ್ಯಾಂಡ್ ಅಲ್ಲಿರೋ ಟ್ರಕ್ ನ ಚೂಸ್ ಮಾಡೋದು. ಸ್ಮಾಲ್ ಫ್ಲೀಟ್ ಓನರ್ಸ್ ಗೆ ಸೆಕೆಂಡ್ ಹ್ಯಾಂಡ್ ಟ್ರಕ್ ತಗೊಳ್ಳೋಕೆ ಲೆಸ್ ಇನ್ವೆಸ್ಟ್ಮೆಂಟ್, ಲೋ EMI ಪ್ರೆಷರ್, ಫಾಸ್ಟರ್ ಪ್ರಾಫಿಟಬಲ್ ಬೇಕಾಗಿದೆ. ಇದು ಒಂದು ಅಪ್ಡೇಟ್. ಫೀಟ್ ಸೇಲ್, ಮಾರ್ಕೆಟ್ ಟ್ರೆಂಡ್ ಮತ್ತೆ ಫಿನಾನ್ಷಿಯಲ್ ಆಪರ್ಚುನಿಟೀಸ್ ಬೆಸ್ಟ್ ಡೀಲ್ ನ ಗ್ರಾಬ್ ಮಾಡೋಕೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಹೇಳಿ. ಧನ್ಯವಾದಗಳು.